ಮಂಡ್ಯ ಶಾಸಕರು ಹೇಳ್ತಾರೆ, ಕುಮಾರಣ್ಣವರು 10,000 ಕೋಟಿ ಅನುದಾನವನ್ನು ಕೊಟ್ಟರು, ಆದರೆ ಯಾವತ್ತು ನಾನು 10,000 ಕೋಟಿ ಕೊಟ್ಟಿದ್ದೀನಿ ಅಂತ ಡೈಲಿ ಫೇಸ್ಬುಕ್ ವಾಟ್ಸಪ್ ಆಗಲಿಲ್ಲ. 40 ಕೋಟಿ ಅನುದಾನ ಮಂಡ್ಯದ ಏನು ಮುಖ್ಯ ರಸ್ತೆ ಇದೆ ಅದು ಕೇಂದ್ರದ ಅನುದಾನ. ಕುಮಾರಣ್ಣ ಬಂದು ಪೂಜೆ ಮಾಡಕ್ಕೆ ಬರಲಿಲ್ಲ. ನಮ್ಮ ಮಂಡ್ಯಕ್ಕೆ ನೀನು ಹೊಸ ದೊಡ್ಡ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಬೇಕು, ಅವತ್ತೊಂದೇ ದಿವಸ ಇಟ್ಕೊ ಪೂಜೆ ಮಾಡಬೇಕು ಅಂತ. ಬೆಳಿಗ್ಗೆ ಹೇಳ್ತಾರೆ, ವಾಕಲ್ ಹೋಯ್ತಾರೆ, ಇದು ನಂದೇ ಕೆಲಸ ತಂದಿದ್ದೀನಿ ಅಂತಾರೆ. ಕೊಮ್ಮೇರಳ್ಳಿ ಗ್ರಾಮದಲ್ಲಿ 4 ಕೋಟಿ ಗ್ರಾಮ ಉಮ್ರಳ್ಳಿಗೆ ಹೋಗುವ ಸಂಪರ್ಕ ರಸ್ತೆನ ಕೊಮ್ಮೇರಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಒಂದು ಮನವಿ ಕೊಟ್ಟಿದ್ರು ಕುಮಾರಣ್ಣವ್ರಿಗೆ. ಅದಕ್ಕೋಸ್ಕರ ಕೊಮ್ಮೇರಳ್ಳಿಯಿಂದ ಉಮ್ರಳ್ಳಿ ಹೋಗೋ ರಸ್ತೆನ NH ನಲ್ಲಿ 4 ಕೋಟಿಗೆ ಸೇರಿಸಿದ್ರು. ಅದೇ ಬಸ್ರಾಳು ಗ್ರಾಮದಲ್ಲಿ ತಿಮ್ಮೇಗೌಡರು ಮತ್ತೆ ಮುಖಂಡರು ಎಲ್ಲ ಸೇರಿ ಬಸ್ರಾಳು ಸರ್ಕಲ್ಗೆ 2 ಕೋಟಿ ಅನುದಾನ ಬೇಕು ಅಂತ ಹೇಳಿದ್ರು. 2 ಕೋಟಿ ಕೊಟ್ಟದ್ದು ಬಸ್ರಾಳ್ಗೆ ಕುಮಾರಣ್ಣವರು. ಅದು ಬಿಟ್ಟು ನಾನೇ ತಂದೆ ಅಂತ ಹೇಳ್ತಾರೆ. ಆಯುಷ್ಮಾನ್ ಯೋಜನೆಯಲ್ಲಿ ಎಲ್ಲ ಗ್ರಾಮಕ್ಕೆ ಸುಮಾರು ಗ್ರಾಮಕ್ಕೆ 75 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದು ಕುಮಾರಣ್ಣ. ಈಗ ಹೇಳ್ತಾ ಇದಾರಲ್ಲ, ನಾನು 2 ವರ್ಷ ಅದಕ್ಕೆ 1,111 ಕೋಟಿ ಗ್ರಾಂಟ್ ಇದ್ದೀನಿ ಅಂತ ದಾಖಲಾತಿ ಕೊಡ್ಲಿ. ಈಗ ಎಲ್ಲ ಹಣನೂ ಸುಧಾ ಎಲ್ಲ ಆಫೀಸಿಂದ ಬಿಡುಗಡೆ ಆಗ್ತದೆ, ಪ್ರತಿಯೊಂದು ಆಫೀಸ್ನಲ್ಲೂ ಬಿಡುಗಡೆ ಆಗ್ತದೆ. ಆ ಆಫೀಸ್ನಿಂದ 1,111 ಕೋಟಿ ಹೇಳಕ್ಕೆ ಸುಳ್ಳು ಲೆಕ್ಕ ಬೇಡವೇನ್ರಿ? ಅಲ್ಲ, ಇಡೀ ಕರ್ನಾಟಕದಂತ ಕಾಂಗ್ರೆಸ್ ಶಾಸಕರು ಗ್ರಾಂಟ್ ಕೊಡಲಿಲ್ಲ ಅಂತ ಬರೀ 20 ಕೋಟಿ ಗ್ರಾಂಟ. ಒಂದೇ ಕ್ಷೇತ್ರಕ್ಕೆ 1,111 ಕೋಟಿ ಗ್ರಾಂಟ್ ಕೊಟ್ರೆ ಸಿದ್ದರಾಮಯ್ಯನ ಕೂತ್ಕೊಳ್ಳಕ್ ಬಿಡ್ತಾರಾ? ಹೇಳಕ್ಕೆ ಸುಳ್ಳು ಹೇಳಕ್ಕೂ ಒಂದು ಮಿತಿ ಬೇಕು. ಶಾಸಕರೇ ಕೆಲಸ ಮಾಡಿ, ನಿಮ್ಮ ಪರ ನಾವು ಕೆಲಸ ಮಾಡ್ಲಿಕ್ಕಿದೀವಿ. ನಮ್ಮ ಕಾರ್ಯಕರ್ತರನ್ನು ಎದುರಿಸಿ ಕುಗ್ಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಹೇಳ್ತಾರೆ, ಮೊನ್ನೆ ಒಂದು ಯಾವುದೋ ಭಾಷಣದಲ್ಲಿ, ನಾನು ಮಂಡ್ಯ ಬಂದ್ಮೇಲೆ ಒಂದೇ ಹೋಟ್ಲಿದ್ದು, ಸುಮಾರು ಹೋಟ್ಲದು ಡಿ ಮಾರ್ಟ್ ತಂದೆ, ಜುಡೋ ತಂದೆ ಅಂತಾರೆ. ರೀ, ಜುಡೋ ತಂದದ್ದು ನೀವಲ್ಲ ರೀ, ಓನರ್ ಕಂಪ್ನಿ MC ನಣ್ಣ ಇದಾಗಲೇ ಡಿ ಮಾರ್ಟು ಗುದ್ಲಿ ಪೂಜೆ ಆಗಿತ್ತು, ಜುಡೋ ಗುದ್ಲಿ ಪೂಜೆ ಆಗಿತ್ತು, ಅಮರಾವತಿ ಹೋಟ್ಲು ಸುಧಾ MC ನಣ್ಣ ಮದ್ದಿದ್ದಂಗಿಂದು ಪೂಜೆ ಆಗಿತ್ರಿ. ನೀವೆಲ್ಲ ತಂದಿರೋದು. ಅವ್ರು ಬಂಡವಾಳ ಹಾಕವ್ರೆ, ಬ್ಯಾಂಕ್ ಸಾಲ ಮಾಡವ್ರೆ, ನೀವು ತಂದೇನು 3,000 ಅದು 3,000 ಜನಕ್ಕೆ ಉದ್ಯೋಗ ಕೊಟ್ಟಿನಿ ಅಂತಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ? ಬನ್ನಿ, ನೀವು ಚರ್ಚೆ ಮಾಡೋಣ. ನಮ್ಮೆಲ್ಲರಲ್ಲಿ ಮನವಿ ಮಾಡಿ ಹೇಳ್ತೀನಿ ಅಣ್ಣ, ನಾವ್ಯಾವುದು ಅವರ ಅಮೀಸಕ್ಕೆ ಒಳಗಾಗೋದು ಬೇಡ. ಶೌಚಾಲಯದ ಮೇಲೆ ಬೋರ್ಡ್ ಹಾಕೊಳ್ಳಕ್ಕೆ ಬೇಡ, ಮೇನ್ ರೋಡ್ ಬೋರ್ಡ್ ತಂದು ಶೌಚಾಲಯ ಕಟ್ಟಿದ್ರು, ಒಳಿಕಾರ ಕಟ್ಟಿದ್ರೆ ಆಗೋದು. ಮಂಡ್ಯದ ಪರಿಸ್ಥಿತಿ ಅಂದರೆ ಶೌಚಾಲಯ ನೋಡ್ಕೋಲಿ ಅಂತ. ಹಂಗಾಗಿ ದಯಮಾಡಿ ನೀವು ಬಿಡಿ ಅವ್ರ ಸುದ್ದಿನ. ನಮ್ಮದೇನು, ನಮ್ಮ ಮುಂದೆ 2028ಕ್ಕೆ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿ ಮಾಡಬೇಕು, ನಮ್ದು ಅದೇ ಗುರಿ.